ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ ತನ್ನ ಮುಂದಿನ ಪಂದ್ಯವನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ಆಡಲಿದೆ. ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡಗಳ ನಡುವೆ ಮೇ 7ರಂದು ಪಂದ್ಯ ನಡೆಯಲಿದೆ. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆಯಲಿರುವ ಪಂದ್ಯಕ್ಕಿಂತ ಮುಂಚೆ ಆರ್ಸಿಬಿ ತಂಡಕ್ಕೆ ಆ ಒಬ್ಬ ಸಿಕ್ಸರ್ ಕಿಂಗ್ ನ ಎಂಟ್ರಿ ಆಗಬೇಕೆಂಬ ಆಗ್ರಹವನ್ನ ವೀರೇಂದ್ರ ಸೆಹ್ವಾಗ್ ಮಾಡಿದ್ದಾರೆ. ಹಾಗಾದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆಯಲಿರುವ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ಗೆ ಯಾವೊಬ್ಬ ಸಿಕ್ಸರ್ ಕಿಂಗ್ ಎಂಟ್ರಿ ಆಗಬೇಕಂತ ವೀರೇಂದ್ರ ಸೆಹ್ವಾಗ್ ಬಯಸಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಆರ್ಸಿಬಿ ಐಪಿಎಲ್ ಸೀಸನ್ 19ರಲ್ಲಿ ತನ್ನ ಕಳೆದ ಪಂದ್ಯವನ್ನ ಗುಜರಾತ್ ಟೈಟನ್ಸ್ ಎದುರು ಆಡಿ ಗುಜರಾತ್ ಟೈಟನ್ಸ್ ಎದುರು ಸೋಲನ್ನ ಕಂಡಿದೆ. ಹೀಗಾಗಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ಸಿಬಿ ಕಂಬ್ಯಾಕ್ ಮಾಡುವುದರ ಮೂಲಕ ಮತ್ತೆ ಗೆಲುವಿನ ಲಯಕ್ಕೆ ಮರಳುತ್ತದೆ ಎಂಬ ವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಆರ್ಸಿಬಿ ಇದುವರೆಗೆ ಐಪಿಎಲ್ ಸೀಸನ್ 19ರಲ್ಲಿ 9 ಪಂದ್ಯಗಳನ್ನು ಆಡಿ ಈ 9 ಪಂದ್ಯಗಳಲ್ಲಿ 6ರಲ್ಲಿ ಜಯವನ್ನ ಸಾಧಿಸಿದೆ. ಸದ್ಯ ಅಂಕಪಟ್ಟಿಯಲ್ಲಿ ಆರ್ಸಿಬಿ 2ನೇ ಸ್ಥಾನದಲ್ಲಿದೆ. ಇನ್ನು ಆರ್ಸಿಬಿ ಐಪಿಎಲ್ ಸೀಸನ್ 19ರ ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನದಲ್ಲಿ ಫಿನಿಶ್ ಮಾಡಬೇಕಾದರೆ ಬಾಕಿ ಉಳಿದಿರುವಂತಹ 5 ಪಂದ್ಯದಲ್ಲಿ ಕನಿಷ್ಠ ಪಕ್ಷ 3ರಲ್ಲಾದರೂ ಗೆಲುವನ್ನ ಕಾಣಲೇಬೇಕಾಗಿದೆ. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಿರುವ ಮಹತ್ವವಾದಂತಹ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಸದ್ಯ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿದೆ. ಆರ್ಸಿಬಿ ಅಂಕಪಟ್ಟಿಯಲ್ಲಿ ಟಾಪ್ 2 ನಲ್ಲಿ ಫಿನಿಶ್ ಮಾಡಬೇಕಾದರೆ ಬಾಕಿ ಉಳಿದಿರುವ ಪಂದ್ಯಗಳಲ್ಲಿ ಆ ಒಬ್ಬ ಸಿಕ್ಸರ್ ಕಿಂಗ್ ನ ಎಂಟ್ರಿ ಆರ್ಸಿಬಿ ತಂಡಕ್ಕೆ ಅನಿವಾರ್ಯ ಅಂತ ನನಗೆ ಅನಿಸುತ್ತದೆ. ಹೌದು, ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಿರುವ ಪಂದ್ಯಕ್ಕೆ ಆರ್ಸಿಬಿ ಪ್ಲೇಯಿಂಗ್ 11ಗೆ ಜಾರ್ಡನ್ ಕಾಕ್ಸ್ ಎಂಟ್ರಿ ಕೊಡಬೇಕೆಂಬ ಆಗ್ರಹವನ್ನ ವೀರೇಂದ್ರ ಸೆಹ್ವಾಗ್ ಮಾಡಿದ್ದಾರೆ. ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಆರ್ಸಿಬಿಯ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಜಾಕೋಬ್ ಬೆಥೆಲ್ ಕಣಕ್ಕಿಳಿಯುತ್ತಿದ್ದಾರೆ. ಜಾಕೋಬ್ ಬೆಥೆಲ್ ಕೂಡ ಒಬ್ಬ ಉತ್ತಮ ಬ್ಯಾಟ್ಸ್ಮನ್. ಆದರೆ ಜಾಕೋಬ್ ಬೆಥೆಲ್ ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ. ಮಿಡಲ್ ಆರ್ಡರ್ ನಲ್ಲಿ ಜಾಕೋಬ್ ಬೆಥೆಲ್ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಕಾರಣದಿಂದಾಗಿ ಆರ್ಸಿಬಿ ತಂಡದ ಪರವಾಗಿ ಓಪನಿಂಗ್ ಕಣಕ್ಕಿಳಿದು ಜಾಕೋಬ್ ಬೆಥೆಲ್ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ವಿಫಲರಾಗುತ್ತಿದ್ದಾರೆ. ಆದರೆ ಜಾರ್ಡನ್ ಕಾಕ್ಸ್ ಒಬ್ಬ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಈ ಕಾರಣದಿಂದಾಗಿ ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಜಾರ್ಡನ್ ಕಾಕ್ಸ್ ಆರ್ಸಿಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದರೆ ಆರ್ಸಿಬಿಗೆ ಖಂಡಿತವಾಗಿ ಒಂದು ಸ್ಫೋಟಕವಾದಂತಹ ಆರಂಭವನ್ನ ಜಾರ್ಡನ್ ಕಾಕ್ಸ್ ನೀಡುತ್ತಾರೆ. ಜಾರ್ಡನ್ ಕಾಕ್ಸ್ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಲೀಗ್ಗಳಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದಾರೆ. ಈಗ ಒಬ್ಬ ಸಿಕ್ಸರ್ ಕಿಂಗ್ ಆಗಿರುವಂತಹ ಜಾರ್ಡನ್ ಕಾಕ್ಸ್ ಎಂಟ್ರಿ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ಅಪ್ಗೆ ಖಂಡಿತವಾಗಿಯೂ ಸೀಸನ್ 19ರಲ್ಲಿ ಬಲವನ್ನ ತಂದು ಕೊಡುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಈ ಕಾರಣದಿಂದಾಗಿ ಈ ಸೀಸನ್ ನಲ್ಲಿ ಆರ್ಸಿಬಿ ಆಡುವ ಕೆಲವು ಪಂದ್ಯಗಳಲ್ಲಾದರೂ ಜಾರ್ಡನ್ ಕಾಕ್ಸ್ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನ ಭಾಗವಾಗಿರಬೇಕೆಂಬುದು ನನ್ನ ಅಭಿಲಾಷೆ ಆಗಿದೆ ಎಂಬ ಮಾತನ್ನ ವೀರೇಂದ್ರ ಸೆಹ್ವಾಗ್ ಹೊರಹಾಕಿದ್ದಾರೆ.